Hey everyone, it's me Sahana Sangam. Welcome back to my YouTube channel. First PUC annual examination ಗೆ ನಾನು ಇಂಪಾರ್ಟೆಂಟ್ ಕ್ವೆಶ್ಚನ್ ಸೀರೀಸ್ ಅನ್ನು ಸ್ಟಾರ್ಟ್ ಮಾಡಿದೆ. ಈಗಾಗಲೇ ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ 4 ಚಾಪ್ಟರ್ಸ್ದು ಇಂಪಾರ್ಟೆಂಟ್ ಕ್ವೆಶ್ಚನ್ ವಿಡಿಯೋ ಅಪ್ಲೋಡ್ ಆಗಿದೆ. ವಿಡಿಯೋ ನೋಡಿಲ್ಲ ಅಂತಂದರೆ ನೋಡಿ, ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಇಂಪಾರ್ಟೆಂಟ್ ಕ್ವೆಶ್ಚನ್ಗೋಸ್ಕರನೇ ನಾನು ಸಪ್ರೇಟ್ ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೀನಿ. ಪ್ಲೇಲಿಸ್ಟ್ ನೇಮ್ ಬಂದುಬಿಟ್ಟು ಇಂಪಾರ್ಟೆಂಟ್ ಕ್ವೆಶ್ಚನ್ ಸೀರೀಸ್ ಫಸ್ಟ್ PUC ಆ್ಯನ್ಯುವಲ್ ಎಕ್ಸಾಮಿನೇಷನ್ 2024. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಈ 3 ಸಬ್ಜೆಕ್ಟ್ಸ್ದು ನಾನು ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವೆಶ್ಚನ್ ವೀಡಿಯೋಸ್ ಇದೇ ಪ್ಲೇಲಿಸ್ಟಲ್ಲಿ ಆ್ಯಡ್ ಮಾಡ್ತಾ ಇರ್ತೀನಿ. ಪ್ಲೇಲಿಸ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ನೋಡಿಲ್ಲ ಅಂತಂದರೆ ನೋಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಡೆಫಿನೆಟ್ಲಿ ಆ್ಯನ್ಯುವಲ್ ಎಕ್ಸಾಮಿನೇಷನ್ಗೆ ಆ ಪ್ಲೇಲಿಸ್ಟ್ ಹೆಲ್ಪ್ ಆಗೇ ಆಗುತ್ತೆ. ಅಲಾಂಗ್ ವಿತ್ ದಟ್ ನಾನು ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಈ 2 ಸಬ್ಜೆಕ್ಟ್ಸ್ದು ಬ್ಲೂ ಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ ಆ್ಯಂಡ್ 95% ಪ್ಲಸ್ಸನ್ನು ಹೇಗೆ ಸ್ಕೋರ್ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ಕೂಡ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂತಂದರೆ ನೋಡಿ, ವೀಡಿಯೋಸ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಪ್ರೀವಿಯಸ್ ವಿಡಿಯೋ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ 4 ಚಾಪ್ಟರ್ಸ್ದು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದು ಪಾರ್ಟ್ 1 ವಿಡಿಯೋ ಆಗಿದೆ. ಇದು ಪಾರ್ಟ್ 2 ವಿಡಿಯೋ ಆಗಿದೆ. ಈ ವಿಡಿಯೋದಲ್ಲಿ ನಾನು ಇನ್ಆರ್ಗಾನಿಕ್ ಕೆಮಿಸ್ಟ್ರಿನಲ್ಲಿ ಇರ್ತಕ್ಕಂಥ ಚಾಪ್ಟರ್ಸ್ದು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸನ್ನು ನಾನು ಈ ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ನೆಕ್ಸ್ಟ್ ಪಾರ್ಟ್ 3 ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋದಲ್ಲಿ ಆರ್ಗಾನಿಕ್ ಕೆಮಿಸ್ಟ್ರಿನಲ್ಲಿ ಇರ್ತಕ್ಕಂಥ ಚಾಪ್ಟರ್ಸ್ದು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸನ್ನು ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ಇನ್ಆರ್ಗಾನಿಕ್ ಕೆಮಿಸ್ಟ್ರಿನಲ್ಲಿ ಫಸ್ಟ್ ಚಾಪ್ಟರ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ಪಿರಿಯಾಡಿಸಿಟಿ ಆಫ್ ಪ್ರಾಪರ್ಟೀಸ್. ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಈ ಚಾಪ್ಟರಿಂದ ಟೋಟಲ್ ನಿಮಗೆ 6 ಮಾರ್ಕ್ಸ್ಗೆ ಕ್ವೆಶ್ಚನ್ ಅರೈಸ್ ಆಗುತ್ತೆ. 1 ಮಾರ್ಕ್ ಕ್ವೆಶ್ಚನ್ 1 ಇರುತ್ತೆ, 2 ಮಾರ್ಕ್ಸ್ ಕ್ವೆಶ್ಚನ್ 1 ಇರುತ್ತೆ, 3 ಮಾರ್ಕ್ಸ್ ಕ್ವೆಶ್ಚನ್ 1 ಇರುತ್ತೆ. ಹಾಗಾದರೆ 1, 2 ಆ್ಯಂಡ್ 3 ಮಾರ್ಕ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಯಾವುದಿದು ಅಂತ ನೋಡೋದಾದರೆ, ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳೋ ರೀತಿ 1, 2 ಆ್ಯಂಡ್ 3 ಮಾರ್ಕ್ ಕ್ವೆಶ್ಚನ್ ನಾನು ಸಪ್ರೇಟಾಗಿ ಕೊಡಲ್ಲ, ಇಲ್ಲ ಕಂಬೈನ್ ಆಗಿ ಕೊಡ್ತೀನಿ. ಬಿಕಾಸ್ ಆಲ್ಮೋಸ್ಟ್ 1, 2 ಆ್ಯಂಡ್ 3 ಮಾರ್ಕ್ ಕ್ವೆಶ್ಚನ್ ಓವರ್ಲ್ಯಾಪ್ ಆಗುವಂಥ ಚಾನ್ಸಸ್ ಇರುತ್ತೆ. ಫಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ನೋಡೋಣ. ಫಸ್ಟ್ ನೋಡಿ, ಕೆಲವೊಂದು ಟರ್ಮ್ಸ್ ಇದೆ. ಟರ್ಮ್ಸ್ ಡೆಫಿನೇಷನ್ ನಿಮಗೆ ಪಕ್ಕ ಗೊತ್ತಿರಬೇಕು. ಅಯನೈಸೇಷನ್ ಎಂಥಾಲ್ಪಿ ಅಂತಂದ್ರೇನು, ಎಲೆಕ್ಟ್ರೋನೆಗೆಟಿವಿಟಿ ಅಂತಂದ್ರೇನು, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತಂದ್ರೇನು, ಕೋವಲೆಂಟ್ ರೇಡಿಯಸ್ ಅಂತಂದ್ರೇನು. ಈ ಥರ ಟರ್ಮ್ಸ್ ಡೆಫಿನೇಷನ್ಸ್ ನಿಮಗೆ ಕೇಳುವಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಡೆಫಿನೇಷನ್ಸನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳೋ ರೀತಿ ಲಾಸ್ ಎಲ್ಲೆಲ್ಲಿ ಬರುತ್ತೋ ಅದನ್ನು ನೀವು ಸ್ಕಿಪ್ ಮಾಡ್ದಲೇ 100% ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಈ ಚಾಪ್ಟ್ರಲ್ಲಿ ನಿಮಗೆ ಲಾಸ್ ಬರುತ್ತೆ. ಸ್ಟೇಟ್ ಮಾಡರ್ನ್ ಪಿರಿಯಾಡಿಕ್ ಲಾ, ಸ್ಟೇಟ್ ಲಾ ಆಫ್ ಆಕ್ಟಿವಿಸ್, ಸ್ಟೇಟ್ ಲಾ ಆಫ್ ಟ್ರಯಾಡ್ಸ್. ಈ 3 ಲಾಸ್ದು ನೀವು ಸ್ಟೇಟ್ಮೆಂಟನ್ನು ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ವಾಟ್ ಆರ್ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂತ ಇದೆ, ಡೆಫಿನೇಷನನ್ನು ಪ್ರಾಕ್ಟೀಸ್ ಮಾಡಿ. ವಿಚ್ ಗ್ರೂಪ್ ಎಲಿಮೆಂಟ್ಸ್ ಇನ್ ದ ಪಿರಿಯಾಡಿಕ್ ಟೇಬಲ್ ಆರ್ ಕಾಲ್ಡ್ ಆ್ಯಸ್ ನೋಬಲ್ ಗ್ಯಾಸಸ್ ಅಂತ ಇದೆ. ಪಿರಿಯಾಡಿಕ್ ಟೇಬಲಲ್ಲಿ ಯಾವ ಗ್ರೂಪಲ್ಲಿರ್ತಕ್ಕಂಥ ಎಲಿಮೆಂಟ್ಸನ್ನು ನೋಬಲ್ ಗ್ಯಾಸಸ್ ಅಂತ ಕರೀತಾರೆ ಅನ್ನೋದನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಐಸೋ ಎಲೆಕ್ಟ್ರಾನಿಕ್ ಅಯಾನ್ಸ್ ಅಂತಂದ್ರೇನು, ಅದಕ್ಕೆ ಎಕ್ಸಾಂಪಲನ್ನು ಪ್ರಾಕ್ಟೀಸ್ ಮಾಡಿ. ಮೆಟಲಾಯ್ಡ್ಸ್ ಅಂತಂದ್ರೇನು, ಅದಕ್ಕೆ ಎಕ್ಸಾಂಪಲ್. ಆ್ಯಂಡ್ ಯಾವ ಫ್ಯಾಕ್ಟರ್ಸ್ ಮೇಲೆ ಅಯನೈಸೇಷನ್ ಎಂಥಾಲ್ಪಿ ಡಿಪೆಂಡ್ ಆಗಿರುತ್ತೆ. 2 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಓಕೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟ್, ಅಯನೈಸೇಷನ್ ಎಂಥಾಲ್ಪಿ ಗ್ರೂಪ್ಗೆ ಹೇಗೆ ವೇರಿ ಆಗುತ್ತೆ, ಅಯನೈಸೇಷನ್ ಎಂಥಾಲ್ಪಿ ಪೀರಿಯಡ್ಗೆ ಹೇಗೆ ವೇರಿ ಆಗುತ್ತೆ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಗ್ರೂಪ್ಗೆ ಹೇಗೆ ವೇರಿ ಆಗುತ್ತೆ, ಪೀರಿಯಡ್ಗೆ ಹೇಗೆ ವೇರಿ ಆಗುತ್ತೆ, ಎಲೆಕ್ಟ್ರೋನೆಗೆಟಿವಿಟಿ ಗ್ರೂಪ್ಗೆ ಹೇಗೆ ವೇರಿ ಆಗುತ್ತೆ, ಆ್ಯಂಡ್ ಪೀರಿಯಡ್ಗೆ ಹೇಗೆ ವೇರಿ ಆಗುತ್ತೆ ಅನ್ನೋದು ನಿಮಗೆ ಪಕ್ಕಾ ಗೊತ್ತಿರಬೇಕು. ಬಿಕಾಸ್ ಈ ಥರ ಕ್ವಶನ್ಸನ್ನು ನಿಮಗೆ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. 1 or 2 ಮಾರ್ಕ್ಸ್ಗೆ ಕೇಳ್ಬೋದು. ನೆಕ್ಸ್ಟ್ ನೋಡಿ, ಅಟಾಮಿಕ್ ಸೈಜ್ ಡಿಕ್ರೀಸಸ್ ಅಲಾಂಗ್ ದ ಪೀರಿಯಡ್ ಆ್ಯಂಡ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್. ವೈ? ರೀಸನಿಂಗ್ ಟೈಪ್ ಆಫ್ ಕ್ವಶನನ್ನು ಕೇಳ್ಬೋದು. ಅಟಾಮಿಕ್ ಸೈಜ್ ಅಲಾಂಗ್ ದ ಪೀರಿಯಡ್ ಡಿಕ್ರೀಸ್ ಆಗುತ್ತೆ ಆ್ಯಂಡ್ ಡೌನ್ ದ ಗ್ರೂಪ್ ಇನ್ಕ್ರೀಸ್ ಆಗುತ್ತೆ, ಯಾಕೆ ಅಂತ ನೀವು ರೀಸನನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ, 20th ಕ್ವಶನ್, ಗಿವ್ ಎನಿ 2 ಪ್ರಾಪರ್ಟೀಸ್ ಆಫ್ ಡಿ ಬ್ಲ್ಯಾಕ್ ಎಲಿಮೆಂಟ್ಸ್. ಡಿ ಬ್ಲ್ಯಾಕ್ ಎಲಿಮೆಂಟ್ಸ್ದು ಪ್ರಾಪರ್ಟೀಸನ್ನು ಮೆನ್ಷನ್ ಮಾಡಬೇಕಾಗುತ್ತೆ. 2 or 3 ಮಾರ್ಕ್ಸ್ಗೆ ಕೇಳ್ಬೋದು. ಹೌ ಡಸ್ ಆಟೋಮಿಕ್ ರೇಡಿಯೈ ವೇರಿ ಅಲಾಂಗ್ ಎ ಪೀರಿಯಡ್ ಆ್ಯಂಡ್ ಡೌನ್ ದ ಗ್ರೂಪ್ ಅಂತ ಇದೆ. ಆಟೋಮಿಕ್ ರೇಡಿಯಸ್ ಅಲಾಂಗ್ ದ ಪೀರಿಯಡ್ ಆ್ಯಂಡ್ ಡೌನ್ ದ ಗ್ರೂಪ್ ಹೇಗೆ ವೇರಿ ಆಗುತ್ತೆ ಅನ್ನೋದನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತಂದ್ರೇನು, ಎಕ್ಸಾಂಪಲ್. ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತಂದ್ರೇನು, ಎಕ್ಸಾಂಪಲ್. ಟ್ರಾನ್ಸ್ ಯುರೇನಿಯಂ ಎಲಿಮೆಂಟ್ಸ್ ಅಂತಂದ್ರೇನು, ಎಕ್ಸಾಂಪಲ್. ಡೆಫಿನೇಷನ್ ಪ್ಲಸ್ ಎಕ್ಸಾಂಪಲನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿನೇಷನ್ಗೆ. ಓಕೆ, ಇದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿತ್ತು ಫ್ರಮ್ ದ ಲೆಸನ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ನೆಕ್ಸ್ಟ್ ಚಾಪ್ಟರ್ ನೋಡೋಣ, ದಟ್ ಈಸ್ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್. ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಈ ಚಾಪ್ಟರಿಂದ ಟೋಟಲ್ 16 ಮಾರ್ಕ್ಸ್ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. 1 ಮಾರ್ಕ್ ಕ್ವಶನ್ 3 ಕ್ವಶನ್ಸ್ ಇರುತ್ತೆ, 2 ಮಾರ್ಕ್ಸ್ ಕ್ವಶನ್ 2 ಕ್ವಶನ್ಸ್ ಇರುತ್ತೆ, 3 ಮಾರ್ಕ್ಸ್ ಕ್ವಶನ್ 3 ಕ್ವಶನ್ಸ್ ಇರುತ್ತೆ. ಓಕೆ, ಈ ಚಾಪ್ಟರ್ ಲೆಂತಿ ಚಾಪ್ಟರ್ ಆ್ಯಂಡ್ ಸೆಕೆಂಡ್ ಹೈಯೆಸ್ಟ್ ವೇಟೇಜ್
ಇರ್ತಕ್ಕಂಥ ಚಾಪ್ಟರ್ ನಿಮ್ಮ ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ. 1, 2 ಆ್ಯಂಡ್ 3 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದಿದು ಅಂತ ನೋಡೋದಾದರೆ, ಫಸ್ಟ್ ಇಂಪಾರ್ಟೆಂಟ್ ನೋಡಿ, ಆಕ್ಟೇಟ್ ರೂಲ್ ನಿಮಗೆ ಗೊತ್ತಿರಬೇಕು. ಡಿಫೈನ್ ಆಕ್ಟೇಟ್ ರೂಲ್ ಅಂತ ಕೇಳ್ತಾರೆ. 2 ಮಾರ್ಕ್ಸ್ ಆರ್ 1 ಮಾರ್ಕಿಗೆ ಕೇಳ್ಬೋದು. ಆ್ಯಂಡ್ ಆಕ್ಟೇಟ್ ರೂಲ್ದು ಸಿಗ್ನಿಫಿಕೆನ್ಸ್ ಗೊತ್ತಿರಬೇಕು. ಆ್ಯಂಡ್ ಆಕ್ಟೇಟ್ ರೂಲ್ದು ಡ್ರಾಬ್ಯಾಕ್ಸ್ ಆರ್ ಲಿಮಿಟೇಷನ್ಸ್ ನಿಮಗೆ ಗೊತ್ತಿರಬೇಕು. 1, 2, 3 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಹೈಡ್ರೋಜನ್ ಬಾಂಡಿಂಗ್ ಅಂತಂದ್ರೆ ಏನು, ಅದರ ಟೈಪ್ಸ್ ಗೊತ್ತಿರಬೇಕು. ಆ್ಯಂಡ್ ಕೆಲವೊಂದು ಟರ್ಮ್ಸ್ ಬರುತ್ತೆ, ಡೆಫಿನೇಷನ್ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಬಾಂಡ್ ಆರ್ಡರ್ ಅಂದ್ರೇನು, ಬಾಂಡ್ ಆ್ಯಂಗಲ್ ಅಂದ್ರೇನು, ಬಾಂಡ್ ಲೆಂತ್ ಅಂದ್ರೇನು, ಅಯನಿಕ್ ಬಾಂಡ್ ಅಂತಂದ್ರೇನು, ಕೋವಲೆಂಟ್ ಬಾಂಡ್ ಅಂತಂದ್ರೇನು, ಇದೆಲ್ಲದ್ರದ್ದು ಕೂಡ ನೀವು ಡೆಫಿನೇಷನನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಆ್ಯಂಡ್ ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಗೆ ಇರ್ತಕ್ಕಂಥ ಡಿಫ್ರೆನ್ಸಸನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. 2 ಮಾರ್ಕ್ಸ್ಗೆ ಕೇಳಿದರೆ 2 ಡಿಫ್ರೆನ್ಸಸನ್ನು ಬರೀಬೇಕಾಗುತ್ತೆ. 3 ಮಾರ್ಕ್ಸ್ಗೆ ಕೇಳಿದರೆ 3 ಡಿಫ್ರೆನ್ಸಸನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ, ರೈಟ್ ದ ಕಂಡೀಷನ್ ಆ್ಯಂಡ್ ಕಾಸಸ್ ಫಾರ್ ದ ಫಾರ್ಮೇಷನ್ ಆಫ್ ಹೈಡ್ರೋಜನ್ ಬಾಂಡ್ ಅಂತ ಇದೆ. ಸಿಗ್ಮಾ ಬಾಂಡ್ಸ್ ಅಂತಂದ್ರೇನು, ಪೈ ಬಾಂಡ್ಸ್ ಅಂತಂದ್ರೇನು, ಮೆನ್ಷನ್ ದ ನಂಬರ್ ಆಫ್ ಸಿಗ್ಮಾ ಆ್ಯಂಡ್ ಪೈ ಬಾಂಡ್ಸ್ ಇನ್ ಅಸಿಟಲೀನ್ ಮಾಲಿಕ್ಯೂಲ್ ಅಂತ ಇದೆ. ಅಸಿಟಲೀನ್ ಮಾಲಿಕ್ಯೂಲಲ್ಲಿ ಎಷ್ಟು ಸಿಗ್ಮಾ ಬಾಂಡ್ಸ್ ಇರುತ್ತೆ ಆ್ಯಂಡ್ ಪೈ ಬಾಂಡ್ಸ್ ಇರುತ್ತೆ ಅಂತ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಆ್ಯಂಡ್ ಸಿಗ್ಮಾ ಆ್ಯಂಡ್ ಪೈ ಬಾಂಡ್ಸ್ಗೆ ಇರ್ತಕ್ಕಂಥ ಡಿಫ್ರೆನ್ಸಸನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸಿಗ್ಮಾ ಬಾಂಡ್ ಪೈ ಬಾಂಡ್ಗಿನ್ನ ಸ್ಟ್ರಾಂಗರ್ ಆಗಿರುತ್ತೆ, ಯಾಕೆ ಅಂತ ನೀವು ರೀಸನನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ, ರೈಟ್ ದ ಲಿವಿಸ್ ಡಾಟ್ ಸ್ಟ್ರಕ್ಚರ್ ಫಾರ್ ಕ್ಲೋರಿನ್, ಮೀಥಿನ್, CO2, H2O, CCl4, H2 ಆ್ಯಂಡ್ HNO3. ಸೊ ಈ ಮಾಲಿಕ್ಯೂಲ್ಸ್ದು ನೀವು ಲಿವಿಸ್ ಡಾಟ್ ಸ್ಟ್ರಕ್ಚರನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಯೂಶಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಪ್ರೀವಿಯಸ್ ಇಯರಲ್ಲಿ ತುಂಬ ಟೈಮ್ ಕೇಳಿದ್ದಾರೆ ಈ ಕ್ವಶನನ್ನು. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ, ಡೈಪೋಲ್ ಮೂಮೆಂಟ್ ಅಂತಂದ್ರೆ ಏನು, ಡೆಫಿನೇಷನ್ ಆ್ಯಂಡ್ ಡೈಪೋಲ್ ಮೂಮೆಂಟ್ದು SI ಯೂನಿಟ್ MCQ ಅಲ್ಲಿ ಕೇಳ್ಬೋದು. 2 ಮಾರ್ಕಲ್ಲೂ ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ, ರೈಟ್ ದ ಪಾಸ್ಟುಲೇಟ್ಸ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ, ರೈಟ್ ದ ಪಾಸ್ಟುಲೇಟ್ಸ್ ಆಫ್ ವೆಸ್ಪರ್ ಥಿಯರಿ, ರೈಟ್ ದ ಪಾಸ್ಟುಲೇಟ್ಸ್ ಆಫ್ ವ್ಯಾಲೆನ್ಸ್ ಬಾಂಡ್ ಥಿಯರಿ. ಸೊ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ, ವೆಸ್ಪರ್ ಥಿಯರಿ ಆ್ಯಂಡ್ ವ್ಯಾಲೆನ್ಸ್ ಬಾಂಡ್ ಥಿಯರಿ, ಈ 3 ಥಿಯರೀಸ್ದು ನಿಮಗೆ ಪಾಸ್ಟುಲೇಟ್ಸ್ ಪಕ್ಕ ಗೊತ್ತಿರಬೇಕು. 2 ಆರ್ 3 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ತುಂಬ ಇರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ, ವಾಟ್ ಆರ್ ದ ಜಿಯೋಮೆಟ್ರಿಕಲ್ ಶೇಪ್ಸ್ ಆಫ್ BeCl2 ಅಂಡ್ CO2 ಅಂತ ಇದೆ. ಬಾಂಡ್ ಎಂಥಾಲ್ಪಿ ಅಂತಂದ್ರೆ ಏನು, ಡೆಫಿನೇಷನ್ ಗೊತ್ತಿರಬೇಕು. ನೇಮ್ ಎ ಕಾಂಪೌಂಡ್ ಹ್ಯಾವಿಂಗ್ ಎ ಇಂಟ್ರಾ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್. ಯಾವ ಕಾಂಪೌಂಡಲ್ಲಿ ಇಂಟ್ರಾ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಇದೆ ಅಂತ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. 1 ಮಾರ್ಕಿಗೆ MCQ ಅಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ, ಹೀಲಿಯಂ ಈಸ್ ಮಾನೋ ಆಟಮಿಕ್, ಎಕ್ಸ್ಪ್ಲೇನ್ ಆನ್ ದ ಬೇಸಿಸ್ ಆಫ್ MOT ಅಂತ ಇದೆ. ಇದು ಈ ವರ್ಷ ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿದರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಲಿವಿಸ್ ಡಾಟ್ ಸ್ಟ್ರಕ್ಚರನ್ನು ಕೇಳಿದರೆ NO2 ಮೈನಸ್ ಮಾಲಿಕ್ಯೂಲ್ದು ಆ್ಯಂಡ್ ಕ್ಯಾಲ್ಕುಲೇಟ್ ದ ಫಾರ್ಮಲ್ ಚಾರ್ಜ್ ಆನ್ ಈಚ್ ಆಕ್ಸಿಜನ್ ಆಟಮ್ ಪ್ರೆಸೆಂಟ್ ಇನ್ ಇಟ್ ಅಂತ ಕೇಳಿದರೆ. ಫಾರ್ಮಲ್ ಚಾರ್ಜ್ ಆನ್ ಆಕ್ಸಿಜನ್ ಆಟಮ್ಸ್ ಇನ್ ಓಝೋನ್ದು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕೇಳಿದರೆ 2 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಇದರಲ್ಲಿ ಫಾರ್ಮಲ್ ಚಾರ್ಜ್ ಅನ್ನೋ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ಮಲ್ ಚಾರ್ಜನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಿಮಗೆ MCQ ಅಲ್ಲಿ ಆರ್ 2 ಮಾರ್ಕ್ಸಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಕಾನ್ಸೆಪ್ಟನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ನೋಡಿ, ಎಕ್ಸ್ಪ್ಲೇನ್ ದ ಶೇಪ್ ಆಫ್ ಅಮೋನಿಯಾ ಮಾಲಿಕ್ಯೂಲ್ ಯೂಸಿಂಗ್ ವೆಸ್ಪರ್ ಥಿಯರಿ ಅಂತ ಇದೆ. ವೆಸ್ಪರ್ ಥಿಯರಿಯನ್ನು ಯೂಸ್ ಮಾಡಿಕೊಂಡು ಅಮೋನಿಯಾ ಶೇಪನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ, ಮೀಥೇನಲ್ಲಿ ಯಾವ ಹೈಬ್ರಿಡೈಸೇಷನ್ ಇನ್ವಾಲ್ವ್ ಆಗಿರುತ್ತೆ ಅನ್ನೋದನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಬೇಸ್ಡ್ ಆನ್ ಹೈಬ್ರಿಡೈಸೇಷನ್ ಕಾನ್ಸೆಪ್ಟ್, ದಟ್ ಈಸ್ ಎಕ್ಸ್ಪ್ಲೈನ್ ದ sp2 ಹೈಬ್ರಿಡೈಸೇಷನ್ ವಿತ್ ಎಕ್ಸಾಂಪಲ್ ಆಫ್ BCl3 ಅಂತ ಇದೆ. BCl3ಯನ್ನು ಎಕ್ಸಾಂಪಲ್ ಆಗಿ ಇಟ್ಕೊಂಡು ನೀವು sp2 ಹೈಬ್ರಿಡೈಸೇಷನನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ sp3 ಹೈಬ್ರಿಡೈಸೇಷನ್ ವಿತ್ ಎಕ್ಸಾಂಪಲ್ ಆಫ್ CH4 ಅಂತ ಇದೆ. CH4ಅನ್ನು ಎಕ್ಸಾಂಪಲ್ ಆಗಿ ತಗೊಂಡು sp3 ಹೈಬ್ರಿಡೈಸೇಷನನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಎಕ್ಸ್ಪ್ಲೇನ್ sp ಹೈಬ್ರಿಡೈಸೇಷನ್ ಬೈ ಟೇಕಿಂಗ್ BeCl2 ಆಸ್ ಅನ್ ಎಕ್ಸಾಂಪಲ್. BeCl2 ಅನ್ನು ಎಕ್ಸಾಂಪಲ್ ಆಗಿ ತಗೊಂಡು sp ಹೈಬ್ರಿಡೈಸೇಷನನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಈಥೈನನ್ನು ಎಕ್ಸಾಂಪಲ್ ಆಗಿ ತಗೊಂಡು sp ಹೈಬ್ರಿಡೈಸೇಷನ್ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. 3 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಹೈಬ್ರಿಡೈಸೇಷನ್ ಕಾನ್ಸೆಪ್ಟನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ನೋಡಿ, ಎಕ್ಸ್ಪ್ಲೈನ್ ದ ಫಾರ್ಮೇಷನ್ ಆಫ್ SF6 ಯೂಸಿಂಗ್ sp3d2 ಹೈಬ್ರಿಡೈಸೇಷನ್. ಇದು ಕೂಡ ಹೈಬ್ರಿಡೈಸೇಷನ್ ಬೇಸಿಸ್ ಮೇಲೆ ಕೇಳಿರ್ತಕ್ಕಂಥ ಕ್ವಶನ್. ಸೊ ಹೈಬ್ರಿಡೈಸೇಷನ್ ಈ ಚಾಪ್ಟರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇದಿಷ್ಟು ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸ್ ಆಗಿತ್ತು ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಚಾಪ್ಟರಿಂದ. ಇನ್ಆರ್ಗಾನಿಕ್ ಕೆಮಿಸ್ಟ್ರಿನಲ್ಲಿ 3rd ಚಾಪ್ಟರ್ ಯಾವುದು ಅಂತಂದರೆ ರೆಡಾಕ್ಸ್ ರಿಯಾಕ್ಷನ್. ಈ ಚಾಪ್ಟರಿಂದ ಟೋಟಲ್ ನಿಮಗೆ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ 6 ಮಾರ್ಕ್ಸ್ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. 1 ಮಾರ್ಕ್ ಕ್ವಶನ್ 1 ಇರುತ್ತೆ, 2 ಮಾರ್ಕ್ಸ್ ಕ್ವಶನ್ 1 ಇರುತ್ತೆ ಆ್ಯಂಡ್ 3 ಮಾರ್ಕ್ಸ್ ಕ್ವಶನ್ 1 ಇರುತ್ತೆ. 1, 2 ಆ್ಯಂಡ್ 3 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದಿದು ಅಂತ ನೋಡೋದಾದರೆ, ಫಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟ್ MCQ ಅಲ್ಲಿ ಕೇಳ್ಬೋದು. 2 ಮಾರ್ಕ್ಸ್ಗೆ ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ. ಆಕ್ಸಿಡೇಷನ್ ನಂಬರನ್ನು ಫೈಂಡ್ ಔಟ್ ಮಾಡೋದಕ್ಕೆ ಕೇಳ್ತಾರೆ. Mn in MnO, Cr in K2Cr2O7, Mn in MnO4-, O in OF2,
CR in Cr2O7 -2, Mn in KmNO4. ಓಕೆ, ಇದು ಬಿಟ್ಟು ಬೇರೆ ಮಾಲಿಕ್ಯೂಲ್ಸನ್ನು ಕೂಡ ಅವರು ಕೇಳ್ಬೋದು. ಸೊ ದಟ್ ನೀವು ಆಕ್ಸಿಡೇಷನ್ ನಂಬರ್ ಕಾನ್ಸೆಪ್ಟನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಯಾವುದೇ ಒಂದು ಮಾಲಿಕ್ಯೂಲನ್ನು ಕೊಟ್ಟರು ಕೂಡ ಅದರಲ್ಲಿ ಆಕ್ಸಿಡೇಷನ್ ನಂಬರನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಕೆಲವೊಂದು ಟರ್ಮ್ಸ್ ಇದೆ, ಆ ಟರ್ಮ್ಸು ನಿಮಗೆ ಡೆಫಿನೇಷನ್ ಗೊತ್ತಿರಬೇಕು. ಆಕ್ಸಿಡೇಷನ್ ಅಂತಂದ್ರೇನು, ರಿಡಕ್ಷನ್, ಆಕ್ಸಿಡೈಸಿಂಗ್ ಏಜೆಂಟ್, ರೆಡ್ಯೂಸಿಂಗ್ ಏಜೆಂಟ್, ಆಕ್ಸಿಡೇಷನ್ ನಂಬರ್, ಇದೆಲ್ಲದ್ರದ್ದು ಕೂಡ ಡೆಫಿನೇಷನನ್ನು ಪ್ರಾಕ್ಟೀಸ್ ಮಾಡಿ. 1 ಮಾರ್ಕ್ 2 ಮಾರ್ಕಿಗೆ ಕೇಳ್ಬೋದು. ರೆಡಾಕ್ಸ್ ರಿಯಾಕ್ಷನ್ ಅಂತಂದರೆ ಏನು, ಡೆಫಿನೇಷನ್ ಗೊತ್ತಿರಬೇಕು. ಆ್ಯಂಡ್ ರೆಡಾಕ್ಸ್ ರಿಯಾಕ್ಷನಲ್ಲಿ ಎಷ್ಟು ಟೈಪ್ಸ್ ಇದೆ ಆ್ಯಂಡ್ ಅದಕ್ಕೆ ಎಕ್ಸಾಂಪಲ್ಸನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. 2 or 3 ಮಾರ್ಕ್ಸ್ಗೆ ಕೇಳ್ಬೋದು. ಯೂಸಿಂಗ್ ಎ ಸ್ಟಾಕ್ ನೊಟೇಷನ್ ರೆಪ್ರೆಸೆಂಟ್ ದ ಫಾಲೋಯಿಂಗ್ ಕಾಂಪೌಂಡ್ಸ್ ಅಂತ ಇದೆ. ಕೆಳಗಡೆ ಕೆಲವೊಂದು ಕಾಂಪೌಂಡ್ಸನ್ನು ಕೊಟ್ಟಿದ್ದಾರೆ. ಆ ಕಾಂಪೌಂಡ್ಸನ್ನು ನೀವು ಸ್ಟಾಕ್ ನೊಟೇಷನಲ್ಲಿ ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಈ ವರ್ಷ ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಈ ಎಲ್ಲ ಕಾಂಪೌಂಡ್ಸ್ದು ಸ್ಟಾಕ್ ನೊಟೇಷನಲ್ಲಿ ಹೇಗೆ ರೆಪ್ರೆಸೆಂಟ್ ಮಾಡ್ತಾರೆ ಅನ್ನೋದನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ಕೇಳುವಂಥ ಚಾನ್ಸಸ್ ಇರುತ್ತೆ. ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತಂದ್ರೇನು, ಡೆಫಿನೇಷನ್. ರೆಡಾಕ್ಸ್ ಕಪಲ್ ಅಂತಂದ್ರೇನು, ಡೆಫಿನೇಷನನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡಿ, ಬ್ಯಾಲೆನ್ಸ್ ದ ಕೆಮಿಕಲ್ ಈಕ್ವೇಷನ್ ಬೈ ಆಕ್ಸಿಡೇಷನ್ ನಂಬರ್ ಮೆಥಡ್ ಅಂತ ಇದೆ. ವೆರಿ ವೆರಿ ಇಂಪಾರ್ಟೆಂಟ್. ಇದು ಈ ವರ್ಷ ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿದರೆ ಮೇ ಬಿ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲೂ ಕೂಡ ಬ್ಯಾಲೆನ್ಸ್ ದ ಕೆಮಿಕಲ್ ಈಕ್ವೇಷನ್ ಕಾನ್ಸೆಪ್ಟ್ ಮೇಲೆ ನಿಮಗೆ ಕ್ವಶನ್ ಅರೈಸ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಈ ಕಾನ್ಸೆಪ್ಟನ್ನು ಚೆನ್ನಾಗೇ ಪ್ರಾಕ್ಟೀಸ್ ಮಾಡಿ. ನಾನು ಪ್ರಾಕ್ಟೀಸ್ಗಂತ ಕೆಲವೊಂದು ಕೆಮಿಕಲ್ ಈಕ್ವೇಷನ್ಸನ್ನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಕೆಮಿಕಲ್ ಈಕ್ವೇಷನ್ಸನ್ನು ನೋಡಿಕೊಂಡು ಇದು ಯಾವ ಮೀಡಿಯಮಲ್ಲಿದೆ, ಆ್ಯಸಿಡಿಕಲ್ಲಿದೆಯಾ, ಬೇಸಿಕಲ್ಲಿದೆಯಾ, ಅದರ ಬೇಸಿಸ್ ಮೇಲೆ ನೀವು ಆಕ್ಸಿಡೇಷನ್ ನಂಬರ್ ಮೆಥಡಲ್ಲಿ ಈ ಒಂದು ಕೆಮಿಕಲ್ ಈಕ್ವೇಷನನ್ನು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಸೊ ಈ ಕಾನ್ಸೆಪ್ಟನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ನಾನು ಹೇಳ್ತೀನಿ. ಇದಿಷ್ಟು ಇಂಪಾರ್ಟೆಂಟ್ and fixed questions ಆಗಿತ್ತು ಫ್ರಮ್ ದ ಲೆಸನ್ ರೆಡಾಕ್ಸ್ ರಿಯಾಕ್ಷನ್. ಇಲ್ಲಿಗೆ ಪಾರ್ಟ್ 2 ವಿಡಿಯೋ ಎಂಡ್ ಆಗುತ್ತೆ. ನಾನು ಪಾರ್ಟ್ 2 ವಿಡಿಯೋದಲ್ಲಿ ಇನ್ಆರ್ಗಾನಿಕ್ ಕೆಮಿಸ್ಟ್ರಿನಲ್ಲಿ ಇರ್ತಕ್ಕಂಥ 3 ಚಾಪ್ಟರ್ಸ್ದು ಕೂಡ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸನ್ನು ಪ್ರೊವೈಡ್ ಮಾಡಿದ್ದೀನಿ. ನೆಕ್ಸ್ಟ್ ಪಾರ್ಟ್ 3 ವಿಡಿಯೋದಲ್ಲಿ ನಾನು ಆರ್ಗಾನಿಕ್ ಕೆಮಿಸ್ಟ್ರಿನಲ್ಲಿ ಇರ್ತಕ್ಕಂಥ 2 ಚಾಪ್ಟರ್ಸ್ದು ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸನ್ನು ಪ್ರೊವೈಡ್ ಮಾಡ್ತೀನಿ ಆ್ಯಂಡ್ ವಿಡಿಯೋ ಶಾರ್ಟ್ಲಿ ಅಪ್ಲೋಡ್ ಮಾಡ್ತೀನಿ. ಎಸ್, ಈ PDF ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. PDF ಓಪನ್ ಮಾಡೋದಕ್ಕೆ ಹೋದರೆ ನಿಮಗೆ PDF ಫೈಲ್ ಇಸ್ ಪ್ರೊಟೆಕ್ಟೆಡ್ ಅಂತ ಬರುತ್ತೆ. ಸೊ ಪಾಸ್ವರ್ಡನ್ನು ಎಂಟರ್ ಮಾಡಬೇಕಾಗತ್ತೆ. ಪಾಸ್ವರ್ಡ್ ಬಂದುಬಿಟ್ಟು ಸಂಗಮ್ ಸ್ಟಡೀಸ್, ಅವರ್ ಚಾನಲ್ ನೇಮ್. ಇಲ್ಲಿ ಯಾವುದೇ ರೀತಿ ಕ್ಯಾಪಿಟಲ್ ಲೆಟರನ್ನು ನೀವು ಎಂಟರ್ ಮಾಡಬೇಡಿ, ಎಲ್ಲದೂ ಕೂಡ ಸ್ಮಾಲ್ ಲೆಟರಲ್ಲಿ ಎಂಟರ್ ಮಾಡಿ, ಸಂಗಮ್ ಸ್ಟಡೀಸ್ ಅಂತ. ಮತ್ತು ಮಧ್ಯೆ ಎಲ್ಲೂ ಸ್ಪೇಸ್ ಕೊಡಬೇಡಿ. ಸಂಗಮ್ ಸ್ಟಡೀಸ್ ಅಂತ ನೀವು ಸ್ಮಾಲ್ ಲೆಟರಲ್ಲಿ ಟೈಪ್ ಮಾಡಿದರೆ PDF ಫೈಲ್ ಓಪನ್ ಆಗುತ್ತೆ. ಆ್ಯಂಡ್ ನಂದು ಒಂದು ಸ್ಮಾಲ್ ರಿಕ್ವೆಸ್ಟ್ ಏನು ಅಂತಂದರೆ, ಈ ಒಂದು ಇಂಪಾರ್ಟೆಂಟ್ ಕ್ವಶನ್ ಸೀರೀಸ್ ಪ್ಲೇಲಿಸ್ಟನ್ನು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬಿಕಾಸ್ ಅವ್ರಿಗೂ ಕೂಡ ಈ ಇಂಪಾರ್ಟೆಂಟ್ ಕ್ವಶನ್ಸ್ದು ನೀಡ್ ತುಂಬಾ ಇರುತ್ತೆ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಹೆಲ್ಪ್ ಆಗಿದ್ರೆ ನಾನು ಹೇಳ್ದಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಪ್ಲೀಸ್ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್ ಗೈಸ್.